ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ವಿಧಾನದಲ್ಲಿ ಬ್ರೆಡ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸ್ನ್ಯಾಕ್ಸ್ ಥರ. ಬನ್ನಿ ಇವಾಗ ಮಾಡೋಣ. ಇಲ್ಲಿ ನೋಡಿ, ಒಂದು ಪ್ಯಾನ್ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಅದರಲ್ಲಿ ಕುಕ್ಕಿಂಗ್ ಆಯಿಲ್ ಇಟ್ಟಿದ್ದೀನಿ. ಸೊ ಇವಾಗ ಅದರ ಬಿಸಿಯಾಗಿದೆ. ಸ್ವಲ್ಪ ಅದರೊಳಗೆ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕೋದಿಲ್ಲ, ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅದರ ಜೊತೆಗೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಟ್ ಮಾಡ್ಕೊಂಡು ನಾನು ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು 4 ರಿಂದ 5 ಈರುಳ್ಳಿಯನ್ನು ಈ ಥರ ಚಿಕ್ಕ ಪೀಸ್ ಮಾಡ್ಕೊಂಡು ನಾನು ಕಟ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ಎಣ್ಣೆಗೆ ಹಾಕೋಣ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಮೊಟ್ಟೆ ಮಸಾಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಟೇಸ್ಟಿಂಗ್ ಪೌಡರ್ ನೋಡಿ. ಸೊ ಇವಾಗ ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ನಾನು ಇದರೊಳಗೆ ಮೊಟ್ಟೆ ಹಾಕ್ತಾಯಿಲ್ಲ. ಬೇಕಾದ್ರೆ ನೀವು ಮೊಟ್ಟೆ ಹಾಕ್ಕೊಂಡು ಬೇಯಿಸ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನು ಬೇಡ ಅಂಥೇಳಿ ಈ ಸಾದಾ ಈ ಥರ ಮಸಾಲ ನಾನು ಮಾಡ್ತಾಯಿದ್ದೀನಿ. ಸೊ ಇವಾಗ ಪರ್ಫೆಕ್ಟಾಗಿ ಫೈನಲಿ ಆಯಿತು ಫ್ರೆಂಡ್ಸೆ. ಇದಕ್ಕೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಸೇರಿಸ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಡೋಣ. ಓಕೆ, ಇಲ್ಲಿ ನೋಡಿ ಫ್ರೆಂಡ್ಸೆ, ಇಷ್ಟು ವೆರೈಟಿಗಳನ್ನು ತೊಗೊಂಡಿದ್ದೆ ನಾನು. ಇದನ್ನು ಸೈಡ್ಗಳನ್ನು ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ಥರ ಸ್ಲೈಡ್ಸ್ಗಳನ್ನು ಕಟ್ ಮಾಡಿ ಇದರೊಳಗೆ ಮಸಾಲಾನ ಯಾವ ಥರ ಫಿಲಪ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನು ಮೊದಲೇ ನಾವು ಈ ಸ್ಲೈಡ್ಸ್ಗಳನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ. ಸೊ ಇವಾಗ ನೋಡಿ, ನಾನು ಈ ಥರ ಸೈಡ್ಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಮಸಾಲ ಯಾವ ರೀತಿ ನಾವು ಇದರೊಳಗೆ ಫಿಲಪ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಇದ್ರ ಮೇಲೆ ನಾವು ಈ ಥರ ಮತ್ತೊಂದು ಬ್ರೆಡ್ಡನ್ನು ಈ ಥರ ಹಾಕಿ ಸ್ವಲ್ಪ ಪ್ರೆಸ್ ಮಾಡೋಣ. ಈ ಥರ ಪ್ರೆಸ್ ಮಾಡ್ಕೊಂಡು ಎಲ್ಲ ಬ್ರೆಡ್ಗಳನ್ನು ಈ ಥರ ಫಿಲ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಮಸಾಲೆಗಳನ್ನು ಈ ಥರ ಫಿಲ್ ಮಾಡಿದ್ದೀನಿ. ಆದ ಮೇಲೆ ನಾನು ಗ್ಯಾಸ್ ಮೇಲೆ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ. ಆಮೇಲೆ ಸ್ವಲ್ಪದೊಳಗೆ ಆಯಿಲ್ ಇಟ್ಟಿದ್ದೀನಿ. ಸೊ ಇವಾಗ ಏನು ಮಾಡೋಣ ಅಂತಂದರೆ, ಆ ಪ್ಯಾನಲ್ಲಿ ಈ ಬ್ರೆಡ್ಗಳನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ನೋಡಿದ್ರೆ ಫ್ರೆಂಡ್ಸ್, ನಾನು ಈ ಥರ ಬಿಸಿ ಮಾಡಿ ಮತ್ತು ಊಟ ಮಾಡಿ ಹಾಕಿದ್ದೇನೆ. ನೋಡಿದ್ರೆ ಫ್ರೆಂಡ್ಸ್, ಎಣ್ಣೆ ಬ್ರೆಡ್ ಕೂಡ ನಾನು ಈ ತವೆ ಮೇಲೆ ಬಿಸಿ ಮಾಡಿದ್ದೀನಿ. ಈ ಪ್ಯಾನ್ ಮೇಲೆ ನೋಡಿ ಅಲ್ಲ. ಸೊ ಇವಾಗ ನೋಡಿ ಫ್ರೆಂಡ್ಸ್, ಫೈನಲಿಗೆ ಆಯಿತು. ಇಷ್ಟು 5 ಪೀಸ್ಗಳನ್ನು ಮಾಡಿದ್ದೀನಿ. ಇದರೊಳಗೆ ಸೈಡ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ನೋಡಿ, ಈ ಥರ ಸೈಡ್ ಕಟ್ಟಿಂಗ್ ನಾನು ಈ ಥರ ಮಾಡ್ಕೊಳ್ತೀನಿ ನೋಡಿ. ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇವಾಗ ಫೈನಲಿ ಆಯಿತು ನೋಡಿ. ಈ ಥರ ನೀವು ಟೊಮ್ಯಾಟೊ ಸಾಸ್ ಜೊತೆಗೆ ಈ ಥರ ನೀವು ತಿಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ. ನೀವು ಸಂಜೆ ಹೊತ್ತಿಗೆ ಸ್ನ್ಯಾಕ್ಸ್ ಜೊತೆಗೆ ಟೀ ಜೊತೆಗೆ ನೀವು ಸ್ನ್ಯಾಕ್ಸ್ ಮಾಡ್ಕೊಂಡು ಈ ಥರ ನಿಮ್ಮ ಮಕ್ಕಳಿಗೆ ಕೊಡಬೇಕಂದ್ರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿನ್ಬೋದು. ದೊಡ್ಡವ್ರಿಗೆ ಜೊತೆ ಕೂಡ ಇಷ್ಟ ಆಗುತ್ತೆ. ಇದು ಇದೇ ರೀತಿಯಿಂದ ಮಾಡಿ ಇನ್ನಷ್ಟು ಪೀಸ್ನ ಕೊಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಸಾಲೆ ಎಷ್ಟು ಚೆನ್ನಾಗಿ ಇದೇ ಥರ
ರೆಸಿಪಿ ಜೊತೆಗೆ